ಮನೋಜ್ ಅಂತೇಳಿ ಪುಣ್ಯಕೋಟಿಯಿಂದ ಮಾತಾಡ್ತಿರೋದು ಸರ್. ಇದು ಹಸುಗೆ ಬೇಕಾಗಿರೋ ವೈಟಮಿನ್ಸ್ ಮಿನರಲ್ಸ್ ಹಸುಗೆ ಏನೇನು ಬೇಕೋ ಕ್ಯಾಲ್ಸಿಯಮ್ಸ್ ಎಲ್ಲಾನು ಫುಲ್ಫಿಲ್ ಮಾಡೋ ಪ್ರಾಡಕ್ಟ್ ಸರ್ ಇದು ಪುಣ್ಯಕೋಟಿ ಗೋಲ್ಡ್ 777 ಅಂತೇಳಿ. ಇದರಿಂದ ಏನು ಉಪಯೋಗ ಆಗುತ್ತೆ ಸರ್? ಒಂದು ಹಾಲ್ ಇಂಪ್ರೂವ್ಮೆಂಟು, ಒಂದು ಫ್ಯಾಟ್ ಇಂಪ್ರೂವ್ಮೆಂಟು, ಇನ್ನೊಂದು ಕೆಚ್ಚಲು ಬಾವು ಆಗಲ್ಲ, ಮತ್ತು ಇನ್ನೊಂದು ಏನಂದರೆ ಹಸುಗಳು ಬಾಡಿ ಸ್ಕೋರ್ಗೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಸರ್ ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತೀರಾ ಸರ್? 1 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್. ಮೊದಲು ಕೊರತೆ ಫ್ಯಾಟ್ ಬರ್ತಾ ಇಲ್ಲ, ಹಾಲು ಜಂಪ್ ಆಗ್ತಾ ಇಲ್ಲ ಸರ್. ನಾನು ಹಿಂಡಿ ಬೂಸ ಎಲ್ಲ ಹಾಕಿದ್ದೀನಿ, ಗಡ್ಡೆ ಹಿಂಡಿ ಹಾಕಿದ ನೋಡಿದೆ, ಎಲ್ಲ ನೋಡಿದೆ. ಬಟ್ ಯೂಟ್ಯೂಬಲ್ಲಿ ನಾನು ನೋಡಿದೆ ಸರ್ನ ಮಾತಾಡಬೇಕು ಅಂದ್ರೆ ನಂಬರ್ ಎತ್ಕೊಂಡು ಫೋನ್ ಮಾಡಿದೆ, ಮಾತಾಡಿದೆ. ಸರ್ ಕಟ್ಸ್ಕೊಡ್ತೀನಿ ಅಂತಂದರು. ನಮ್ಮ ಅಡ್ರೆಸ್ಸೆಲ್ಲ ಆಧಾರ್ ಕಾರ್ಡೆಲ್ಲ ಕಳಿಸಿ ಅಂದ್ರೆ ಕಳಿಸಿದ್ನಿ. ಪಾಪ ನಮಗೆ ಬರೋ ಐಟಮ್ ಬೇರೆ ಕಡೆ ಹೊರ್ಟೋಯ್ತು, ಅದು ಅಡ್ರೆಸ್ ಪ್ರೂಫಾಗಿ ಸ್ವಲ್ಪ ರಾಂಗಾಗಿ. ಮತ್ತು ಮನೆ ಹತ್ರ ಎತ್ಕೊಂಬಂದು ಕೊಟ್ಬಿಟ್ಟೋದ್ರು ಸರ್ ನಮ್ಗೆ 7:30 ರಾತ್ರಿ 7:30 8 ಗಂಟೆಯಲ್ಲಿ. ಸರ್ ಈಗ 1 ತಿಂಗಳಿಂದ ಉಪಯೋಗಿಸಿರಲ್ಲ, ಯಾವ ಥರ ಚೇಂಜ್ ಆಗಿದೆ ಸರ್ ನಿಮಗೆ? ಹಾಲಲ್ಲಿ ಡೆವಲಪ್ಮೆಂಟ್ ಜಾಸ್ತಿ, ಫ್ಯಾಟಲ್ಲೂ ಜಾಸ್ತಿ ಇದೆ ಸರ್. ಮುಂಚೆ ಎಷ್ಟು ಬರ್ತಿತ್ತು, ಈಗ ಎಷ್ಟು ಬರ್ತಿತ್ತು? ಮುಂಚೆ 3.1 ಫ್ಯಾಟು, 2 ಜಾಸ್ತಿ ಅಂದರೆ ಇವಾಗ 4, 2, 4, 3 ಆ ಥರ ಬರ್ತಾಯಿದೆ ಫ್ಯಾಟು. ಜಂಪ್ ಆಗಿದೆ ಸರ್. ನನಗೆ 8 ಲೀಟ್ರ್ ಹಾಲು ಜಂಪ್ ಆಗಿದೆ ಸರ್. ಹೇಳೋಷ್ಟೇ ಇಲ್ಲ ಯಾರು. ಎಲ್ಲ ರೈತರೆಲ್ಲರೂ ಬಳಸ್ಬೋದು ಸರ್. ತೊಂದರೆ ಮಾತ್ರ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಫ್ಯಾಟು ಮತ್ತು ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ನಾನು ಏನೇ ಕೇಳ್ತಾ ಇದ್ದೀನಿ, ಫ್ಯಾಟು ಮತ್ತು ಹಾಲು ಇಂಪ್ರೂವ್ಮೆಂಟ್ ಯಾವ ಥರ ಅಂತ ಹೇಳ್ತೀನಿ ಅಂದರೆ, 3-1 ಬಂದರೆ ನಿಮಗೆ ಡೈರಿಯಲ್ಲಿ 31 ರೂಪಾಯಿ 30 ರೂಪಾಯಿ ಕೊಡ್ತಾರೆ ರೇಟ್. ಅಷ್ಟೇ ಸರ್, ಅಷ್ಟೇ 31 ರೂಪಾಯಿ ಕೊಡ್ತಾರೆ ರೇಟು. ಅದೇ ನಿಮ್ಮ 4.3, 4.1, 4.4 ಬಂದಾಗ ನಿಮಗೆ 37-38 ರೂಪಾಯಿ ಹಾಲು ಕೊಡ್ತಾರೆ. 37 ಇವತ್ತು ಇವ್ರು ಹಾಲು ಹಾಕ್ತಾ ಇರೋದು ಒಂದು ಟೈಮ್ಗೆ 40 ಲೀಟ್ರ್, ಫಸ್ಟ್ 37-36 ಲೀಟ್ರ್ ಹಾಲು ಹಾಕ್ತಾ ಇದ್ರು. ಇವತ್ತು 46 ಲೀಟ್ರ್ 48 ಲೀಟ್ರ್ ಹಾಲು ಹಾಕ್ತಾ ಇದ್ದಾರೆ. 49 ಸರ್. ಬೆಳಿಗ್ಗೆ ನಾನು ಖುಷಿಯಾಗಿ ಫೋನ್ ಮಾಡಿದೆ. 49 ಲೀಟ್ರ್ ಹಾಲು ಬರ್ತಾ ಇದೆ. ಸೊ ಇವ್ರಿಗೆ 10 ಲೀಟ್ರ್ ಹಾಲು ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಇನ್ನೊಂದು ಹಸುಗಳಲ್ಲಿ ಫ್ಯಾಟ್ ಜಂಪ್ ಆಗಿದೆ. ಸೊ ಇವ್ರಿಗೆ ಒಂದು ದಿವಸಕ್ಕೆ ನಾವು ಇವತ್ತು ನಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ ಅವ್ರಿಗೆ 400-500 ರೂಪಾಯಿ ಲಾಭ ಗೈನ್ ಆಗ್ತಾ ಇದೆ ಸರ್ ಅವ್ರಿಗೆ. ಕರೆಕ್ಟ್ ಸರ್. ಅದು ಸರ್ ಎಷ್ಟಾಗುತ್ತೆ ಸರ್ ಈ ಪ್ರಾಡಕ್ಟ್? 2000 ಎಷ್ಟು ತಿಂಗಳು ಬಳಸ್ಬೋದು? ಒಂದು ಹಸುಗೆ 5 ತಿಂಗಳು ಬಳಸ್ಬೋದು. ಯಾವ್ಯಾವ ಟೈಮಲ್ಲಿ ಕೊಡಬೇಕಾಗುತ್ತೆ ಸರ್? ಸರ್ ಅವ್ರು ತಿಂಡಿ ಕೊಡ್ತಾರಲ್ಲ, ಬೂಸ ಕೊಡ್ತಾರಲ್ಲ, ಬೆಳಗ್ಗೆ ಸಂಜೆ. ಎಷ್ಟು ಕೊಡಬೇಕಾಗುತ್ತೆ? ಬೆಳಗ್ಗೆ 15 ಗ್ರಾಮ್ಸು, ಸಂಜೆ 15 ಗ್ರಾಮ್ಸು. ಹಾಲು ಕೊಡೋ ಹಸುಗೆ ಹಾಲು ಕರಿಯೋ ಹಸುಗೆ 2 ಸ್ಪೂನು, ಬೆಳಗ್ಗೆ 2 ಸ್ಪೂನು, ಸಂಜೆ 2 ಸ್ಪೂನು. ಹಾಲು ಕರಿದೇ ಇರೋ ಹಸುಗೆ ಬೆಳಗ್ಗೆ 1 ಸ್ಪೂನ್, ಸಂಜೆ 1 ಸ್ಪೂನ್. ಸರ್ ನಾವೆಲ್ಲ ವೀಡಿಯೋದಲ್ಲೂ ಎಲ್ಲ ಕಡೆ ಹೇಳೋದೇನೆಂದರೆ 21 ಡೇಸ್ ಅಂತ ಹೇಳ್ತೀವಿ. ಯಾಕಂದರೆ ಒಂದು ಹಸು ವೀಕ್ ಆಗಿರ್ತದೆ, ಒಂದು ಹಸು ಗಟ್ಟಿಯಾಗಿರ್ತದೆ. ಚೆನ್ನಾಗಿರೋ ಹಸುಗಳಲ್ಲಿ ಬೇಗನೆ ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ, ವೀಕ್ ಆಗಿರೋ ಹಸುಗಳಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾವು 21 ಡೇಸ್ ಅಂತ ಹೇಳ್ತೀವಿ. ಎಲ್ಲ ಕಡೆನೂ ನಾವು ನೋಡಿರೋ ಪ್ರಕಾರ 5 to 7 ಡೇಸ್ ಒಳಗಡೆ ರಿಸಲ್ಟ್ ಬರ್ತಾ ಇದೆ. 7 ದಿವಸಕ್ಕೆ ಗೊತ್ತಾಗುತ್ತೆ ಸರ್. 15 ದಿವಸ ನಮ್ಗೆ 14 ದಿವಸ ಹೇಳಿದ್ರು. ನಮಗಂತೂ ತುಂಬ ಸಂತೋಷ ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಸಂತೋಷ.